ಸೊ ಬಿಲ್ಡರ್ ಅವರು ನಮಗೆ ಬಿಲ್ಡಿಂಗ್ ಸೇಲ್ ಮಾಡ್ಬೇಕಾದ್ರೆ ಎಲ್ಲ ಅಮ್ಯುನಿಟೀಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪವರ್ ಬ್ಯಾಕಪ್, ಜಿಮ್ ಏರಿಯಾ, ಮಲ್ಟಿಪರ್ಪಸ್ ಹಾಲು, CCTV, ಕವರ್ಡ್ ಪಾರ್ಕಿಂಗ್ ಏರಿಯಾ, ಮತ್ತೆ ವೆದರ್ ಪ್ರೂಫ್ ಟೈಲ್ಸ್, ರೂಫ್ ಅಲ್ಲಿ ಟೈಲ್ಸ್, ಅದು ಮತ್ತೆ ತುಂಬಾ ಅಮ್ಯುನಿಟೀಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ್ದು ಕೊಟ್ಟಿಲ್ಲ. 80% ವರ್ಕ್ ಮಾಡಿದ್ದಾರೆ, 20% ಎಲ್ಲ ನಮ್ಮೇಲೆ ಬಿಟ್ಟಿದ್ದಾರೆ. ಈ ಟಾಯ್ಲೆಟ್ ಆಗಿರ್ಬೋದು, ಟಾಯ್ಲೆಟ್ ಬಾತ್ರೂಮು, ಸೆಕ್ಯೂರಿಟಿ ರೂಮ್ಗೆ ಎಲ್ಲ ನಾವೇ ದುಡ್ಡಾಕ್ ಮಾಡ್ಕೊಂಡಿರೋದು. ಬಿಲ್ಡರ್ ಅರ್ಧ ಕೆಲಸ ಮಾಡಿ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಟ್ರಾನ್ಸ್ಫಾರ್ಮರ್ನು ಅಲ್ಲಿಂದ ಇಲ್ಲಿ ನಾವೇ ಶಿಫ್ಟ್ ಮಾಡಿ ದುಡ್ಡಾಕಿ ತಗೊಂಡಿರೋದು. ಅವ್ರ ಬಿಲ್ಡರ್ ಏನು ಕೆಲಸ ಮಾಡಿಲ್ಲ. ಸರ್ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ಎಲ್ಲರೂ 2 ವರ್ಷದಿಂದ ಇದೀವಿ ಸರ್ ಇಲ್ಲಿ. ಈಗ ಏನ್ ಪ್ರಾಬ್ಲಮ್ ಮಾಡಿದ್ದಾರೆ ಅಂದ್ರೆ, ಮೇಲೆ ಪೆಂಟ್ ಹೌಸ್ ಅಲ್ಲಿ ಇದಾರೆ, ಅವ್ರು ಆಚೆ ನಿಲ್ಲಿಸ್ತಿದ್ರು ವೆಹಿಕಲ್ 2 years ಇಂದ. ಈಗ ಸಡನ್ ಆಗಿ 1 ತಿಂಗಳಿಂದ ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರು ಬಂದ್ಬಿಟ್ಟು ನಮ್ದು ಇಲ್ಲಿ ಅಂತ ದಬ್ಬಾಳಿಕೆ ಮಾಡ್ತಾ ಇದಾರೆ. ಮತ್ತೆ ನಾವು ಅಲ್ಲಿ ಹೋಗಿ ಬೈಕ್ ನಿಲ್ಲಿಸ್ತಾರೆ, ನಮ್ ಬೈಕ್ ನ ಎತ್ತಿ ಸೈಡ್ಗೆ ಹಾಕ್ತಾ ಇದಾರೆ. ಬಿಲ್ಡರ್ ಮೂಲತಃ ಎಲ್ಲಿ ಅವರು? ಬಿಲ್ಡರು ಮೂಲತಃ ಆಂಧ್ರದವರು. ಆಯ್ತಾ, ಅವರು ಇಲ್ಲಿ ಎಲ್ಲ ಇಲ್ಲಿ ಕನ್ನಡದವರು ಎಲ್ಲ ಮಿಕ್ಸ್ಡ್ ಇದಾರೆ. ತುಂಬಾ ಮೆಜಾರಿಟಿ ಕನ್ನಡದವರೇ ಇದಾರೆ. ಸೊ ಎಲ್ಲ ಕನ್ನಡದವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅವರು. ಸರ್ 2 ವರ್ಷದಿಂದ ನಮ್ಗೆ ಕಂಪನಿ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿರ್ಲಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿರ್ಲಿಲ್ಲ. ಆಯ್ತಾ, ಈಗ 2 ತಿಂಗಳಿಂದ ಕೊಟ್ಟಿದ್ದಾರೆ. ಅದ್ರ ಮೇಲೆ ತಗೊಂಡು ನಾವು ಪ್ರೊಸೀಡ್ ಆಗೋಣ ಅಂತ ಇದು ಮಾಡ್ತಿದ್ರಿ. ಅಷ್ಟರೊಳಗಡೆ ಅವರು ಈ ತರ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ನಾವು ಈ ತರ ಏನ್ ಸಮಸ್ಯೆ ಆಗಿದೆ ಪಾರ್ಕಿಂಗ್ ಗೋಸ್ಕರ ಆಲ್ರೆಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. January 1st ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ತೆಗ್ದಿಲ್ಲ. ಆಮೇಲೆ FIR ಮಾಡಿಸಿದೀವಿ ಅದ್ರ ಮೇಲೆ. ಆದ್ರೂ ನಮ್ಗೇನೋ ರೆಸ್ಪಾನ್ಸ್ ಸಿಕ್ಕಿಲ್ಲ ಇನ್ನ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.